ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು, ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರೆದಿರೋದು ಮಹಾಬಲ ಸಿತಾಳಭಾವಿ ಸರ್. ಬನ್ನಿ ನಾವು ಹೊಸ ಚಾಪ್ಟರ್ ಓದೋಣ ಇವತ್ತಿಂದ. ಚಾಪ್ಟರ್ ಹೆಸರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅತಿ ಪ್ರೀತಿ ಮತ್ತು ಅತಿ ದ್ವೇಷ. ಅತಿ ಪ್ರೀತಿ ಮತ್ತೆ ಅತಿ ದ್ವೇಷ ಎರಡೂ ಎಷ್ಟು ಒಳ್ಳೆದ ಕೆಟ್ಟದ ನೋಡೋಣ. ಧೃತರಾಷ್ಟ್ರನಿಗೆ ಮಕ್ಕಳ ಮೇಲೆ ವಿಪರೀತವಾದ ಮೋಹ ಇತ್ತು. ಧೃತರಾಷ್ಟ್ರ ಪ್ರೇಮ ಎಂಬ ನುಡಿಗಟ್ಟೆ ಅದರಿಂದಾಗಿ ಬಳಲಿಕೆಯಲ್ಲಿದೆ. ಅಂದ್ರೆ ಧೃತರಾಷ್ಟ್ರ ಪ್ರೇಮ ಅನ್ನೋದಕ್ಕೆ ಒಂದು ಹೆಸರು ಅಂತಾನೆ ನಾವು ಹೇಳ್ಬೋದು. ಅಂದ್ರೆ ಮಕ್ಕಳ ಮೇಲೆ ವಿಪರೀತವಾದ ಮೋಹ ಅಂತ ಹೇಳ್ತಾ ಇರೋದಿಲ್ಲಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಗೆ ಏನು ಪ್ರೀತಿ ಅಂತ ಹೇಳ್ತಾ ಇಲ್ಲ. ಅತಿಯಾದ ಮೋಹ ಅಂದ್ರೆ ವಿಪರೀತವಾದ್ರೆ ಮೋಹ ಪ್ರೀತಿ ವಿಪರೀತವಾದಾಗ ಅದು ಹೆಂಗೆ ಮೋಹ ಆಗತ್ತೆ ಅಂತ, ಆಯ್ತಾ? ಸೊ ಇಲ್ಲಿ ದುರ್ಯೋಧನ ಮಾಡಿದ್ದೆಲ್ಲವನ್ನ ಕೂಡ ಒಪ್ಕೊಳ್ತಾ ಬಂದ. ಒಬ್ಬ ತಂದೆ ಆಗಿ ದುರ್ಯೋಧನ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಸಹ ಅದೆಲ್ಲವನ್ನು ಒಪ್ಕೊಳ್ತಾ ಬಂದ್ರು ಧೃತರಾಷ್ಟ್ರ. ಯಾಕೆ ಅಂದ್ರೆ ಅತಿಯಾದ ಮೋಹದಿಂದ. ಹಾಗಂತ ಧೃತರಾಷ್ಟ್ರ ಕೆಟ್ಟವನ ಅಲ್ಲ. ಈಗ ಅಪ್ಪ ಅಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾರೆ, ಹಾಗಿದ್ರೆ ಕೆಟ್ಟವರ? ಖಂಡಿತ ಇಲ್ಲ. ಅತಿಯಾಗಿ ಪ್ರೀತಿ, ಆ ಪ್ರೀತಿ ಮೋಹ ಆಗಿ ಟರ್ನ್ ಆಗಿ ಮಕ್ಕಳು ದಾರಿ ತಪ್ಪಿ ಅವ್ರ ಲೈಫ್ ಹಾಳು ಮಾಡ್ಕೊಳ್ಳೋದಲ್ದೆ ಸಮಾಜದ ಲೈಫ್ನ ಹಾಳು ಮಾಡ್ತಾ ಇದ್ರೂ ಸಹ ನನ್ನ ಮಗ ಒಳ್ಳೆಯವನು, ನನ್ನ ಮಗನ ನಾನು ಬಿಟ್ಕೊಡಲ್ಲ ಅಂತ ಎಲ್ಲಿವರೆಗೂ ಪೇರೆಂಟ್ಸ್ ಇರ್ತಾರೆ ಅಲ್ಲಿವರೆಗೂ ಅದು ಪೇರೆಂಟಿಂಗೇ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಧೃತರಾಷ್ಟ್ರ ಕೂಡ ಕೆಟ್ಟವನಲ್ಲ, ಆದ್ರೆ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಅದನ್ನ ಅವನು ಬರೀ ಕುರುಡನಾಗಿರ್ಲಿಲ್ಲ, ಅವನು ಮಾನಸಿಕವಾಗಿ ಕೂಡ ಕುರುಡನಾಗಿದ್ದ. ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಿದ್ರೂ ಸಹ ದುರ್ಯೋಧನನ ನಿರ್ಧಾರವನ್ನ ಅವನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಮೇ ಬಿ ಪ್ರಶ್ನೆ ಮಾಡಿದ್ದಿದ್ರೆ ಅಥವಾ ಬುದ್ಧಿ ಹೇಳಿದ್ದಿದ್ರೆ ಅದು ಸ್ಟಾಪ್ ಆಗೋ ಚಾನ್ಸಸ್ ಇರ್ತಾ ಇತ್ತು, ಆದ್ರೆ ಅದನ್ನ ಅವನು ಮಾಡಿಲ್ಲ. ಮತ್ತೊಂದೆಡೆ ದುರ್ಯೋಧನನಿಗೆ ಪಾಂಡವರ ಮೇಲೆ ಅತಿಯಾದ ದ್ವೇಷ ಇತ್ತು. ಅಂದ್ರೆ ದುರ್ಯೋಧನನಿಗೆ ಪಾಂಡವರ ಮೇಲೆ ಅತಿಯಾದ ದ್ವೇಷ ಇತ್ತು. ಪಾಂಡವರು ಕೌರವರನ್ನ ದ್ವೇಷಿಸೋಕೆ ಸಾಕಷ್ಟು ಕಾರಣ ಇದೆ. ಪಾಂಡವರು ಕೌರವರನ್ನ ಹೇಟ್ ಮಾಡಕ್ಕೆ ಕಾರಣಗಳಿದೆ, ಆದ್ರೆ ಕೌರವರು ಪಾಂಡವರನ್ನ ಹೇಟ್ ಮಾಡಕ್ಕೆ ಕಾರಣಗಳೇ ಇಲ್ಲ. ಆದ್ರೂ ಕೂಡ ಕೌರವರು ಪಾಂಡವರನ್ನ ದ್ವೇಷಿಸಲು ಯಾವುದೇ ಕಾರಣ ಇಲ್ಲದೆ ಇದ್ರೂನು ಅವರು ಕೇಳಿದ್ದು ತಮಗೆ ನ್ಯಾಯಯುತವಾಗಿ ಸಿಗ್ಬೇಕಾಗಿದ್ದ ರಾಜ್ಯದ ಪಾಲನ್ನು, ಪಾಂಡವರು ಕೇಳಿದ್ದು ನ್ಯಾಯಯುತವಾಗಿ ನನಗೆ ಸಿಗ್ಬೇಕಾಗಿರೋ ರಾಜ್ಯದ ಪಾಲನ್ ಕೊಡಿ ಅಂತ ಕೇಳಿದ್ರು ಕೂಡ ಅದು ಏನು ಜಾಸ್ತಿನೂ ಕೇಳಿಲ್ಲ, ಅರ್ಧ ರಾಜ್ಯ ಕೇಳಿದ್ರು. ಕೇವಲ 5 ಗ್ರಾಮ ಕೊಡಿ ಅಂತ ಅವ್ರು ಕೇಳಿದ್ರು ಸಹ 5 ಪಾಂಡವರಿಗೆ 5 ಹಳ್ಳಿ ಆದ್ರೂ ಬೇಡ್ವೆ ಅಂತ ಅವ್ರು ಕೇಳಿದ್ರು, ಅದನ್ನೂ ದುರ್ಯೋಧನ ಒಪ್ಕೊಳ್ಳಿಲ್ಲ. ಅಂದ್ರೆ ಯಾವ ಲೆವೆಲ್ಗೆ ದುರ್ಯೋಧನ ರಿಜಿಡ್ ಆಗಿದ್ರು ಅಥವಾ ಒಂದು ಗ್ರೀಡಿ ಇತ್ತು ಅಂತ ಅಂದ್ರೆ ಫುಲ್ ರಾಜ್ಯನೂ ಅವ್ರು ಕೇಳಲಿಲ್ಲ, ಅರ್ಧ ರಾಜ್ಯ ಕೇಳಿದ್ರು, 5 ಹಳ್ಳಿ ಕೇಳಿದ್ರು, ಅದನ್ನೂ ನಾನು ಕೊಡಲ್ಲ ಅಂತ ಹೇಳಿ ದುರ್ಯೋಧನ ಹೇಳಿದ್ದು. ಅಟ್ಲೀಸ್ಟ್ ಆ 5 ಹಳ್ಳಿ ಕೊಟ್ಬಿಟ್ಟಿದ್ರೆ ಮೇ ಬಿ ಯುದ್ಧನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಧೃತರಾಷ್ಟ್ರ ಇದೆಲ್ಲ ಗೊತ್ತಿದ್ರು ಕೂಡ ಒಂದು ಚೂರು ಎಂಟ್ರಿ ಆಗ್ಲಿಲ್ಲ, ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳಿ. ಸೊ ಇದು ಧೃತರಾಷ್ಟ್ರನ ಪ್ರೀತಿಯಿಂದ ಆದಂತ ಡ್ಯಾಮೇಜು. ದುರ್ಯೋಧನನ ದ್ವೇಷದಿಂದ ಆದಂತ ಡ್ಯಾಮೇಜು ಯುದ್ಧ, ಕುರುಕ್ಷೇತ್ರ ಯುದ್ಧ. ನೋಡಿ, ಪ್ರೀತಿ ಅಂಡ್ ದ್ವೇಷ ಎರಡು ಅತಿಯಾದಾಗ ಆಗೋದೇನು ಹೇಳಿ? ಯುದ್ಧನೇ. ಸೊ ನೋಡೋಣ ನಮ್ ಲೈಫಲ್ಲಿ ಹೆಂಗೆ ಪ್ರೀತಿ ಜಾಸ್ತಿ ಆದ್ರೆ ದ್ವೇಷ ಜಾಸ್ತಿ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿರ್ತೀವಿ ಅಂತ. ಸೊ ಹಾಗಾಗಿ ಇಲ್ಲಿ ಪ್ರೀತಿ ಹಾಗೂ ದ್ವೇಷದ ವಿಷಯದಲ್ಲಿ ತರ್ಕಗಳು ಮಣ್ಣಿಗೆ ಬೀಳುತ್ತೆ. ಯಾವಾಗ ಪ್ರೀತಿ ಅಂಡ್ ದ್ವೇಷ ಅಂತ ಬರುತ್ತೆ ಅವಾಗ ನಾವು ಲಾಜಿಕಲಿ ಯೋಚನೆ ಮಾಡೋದಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೆ ಗೊತ್ತೇ ಆಗಲ್ಲ. ಅತಿಯಾದ ಪ್ರೀತಿ, ಅತಿಯಾದ ದ್ವೇಷ
ಇವೆರಡರಲ್ಲಿ ನಮಗೆ ಸರಿ ಯಾವುದು, ತಪ್ಪು ಯಾವುದು, ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ಪ್ರಜ್ಞೆ ಕೂಡ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕೆ ಪ್ರೀತಿ ಅಂಡ್ ದ್ವೇಷ ಯಾವುದು ಕೂಡ ಅತಿ ಆಗದೆ ಇರೋ ತರ ನೋಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕೃಷ್ಣ ಅರ್ಥ ಮಾಡ್ಸಕ್ಕೋಸ್ಕರ ಲೈಕ್ ಏನು ನಾವು ಭಗವದ್ಗೀತೆಯಲ್ಲಿ ಇದನ್ನ ಅರ್ಥ ಮಾಡ್ಕೋಬಹುದು. ಇಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ, ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಿರಿ ಅಥವಾ ನೀವು ಪೇರೆಂಟ್ ಆಗಿರಿ, ನೀವು ಯಾವುದೇ ಜಾಬ್ ಅಲ್ಲಿರಿ, ಎಲ್ಲದ್ರ ಮೇಲೂ ನಿಮ್ಗೆ ಪ್ರೀತಿ ಇರಬೇಕು, ಆದ್ರೆ ಮೋಹ ಅಲ್ಲ. ಮೋಹ ಇದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇದು ರೈಟ್ ಟೈಮ್ ಅನ್ಸುತ್ತೆ ಎಲ್ರಿಗೂ ಹೇಳಕ್ಕೆ. ಈ ಫಾಲೋವರ್ಸ್ ಅಂತ ಇರ್ತಾರೆ ಆಯ್ತಾ, ಈಗ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಒಂದು ಫಾಲೋವರ್ಸ್ ಅಂತ ಇರ್ತಾರೆ. ಜಾಸ್ತಿ ನಡೆಯೋದಿದ್ದು ಹೀರೋ ವಾರ್ಗಳು ನಡೆಯುತ್ತೆ ಗೊತ್ತಾ, ಫ್ಯಾನ್ ವಾರ್ಸ್ ಅಂತ ನಡೆಯುತ್ತೆ. ಅಂದ್ರೆ ಈಗ ದರ್ಶನ್ ಸರ್ಗೆ ಅವ್ರದ್ದೇ ಆದಂತ ಒಂದ್ ಕ್ಯಾಟಗರಿ ಫ್ಯಾನ್ಸ್ ಇರ್ತಾರೆ, ಸುದೀಪ್ ಸರ್ಗೆ ಅವ್ರದ್ದೇ ಆದಂತ ಒಂದ್ ಕ್ಯಾಟಗರಿ ಫ್ಯಾನ್ಸ್ ಇರ್ತಾರೆ. ಸೊ ಅವ್ರಿಗೆ ಅವ್ರದ್ದೇ ಆದಂತ ಫ್ಯಾನ್ಸ್ ಇರ್ತಾರೆ. ಎಕ್ಸಾಂಪಲ್ ಇಲ್ಲಿ ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಯಾವುದೇ ಮನಸ್ತಾಪ ಇಲ್ಲದೆ ಇದ್ರೂ ಸಹ ಫ್ಯಾನ್ಗಳ ನಡುವೆ ಫೈಟ್ ನಡೀತಾ ಇರುತ್ತೆ. ಹಂಗೆ ನಾವು ರಾಜಕೀಯ ನೋಡ್ತೀವಿ ಅಂದ್ರೆ ಈ ಬಿಜೆಪಿ ಪಕ್ಷದ ನಾಯಕರಿಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಇಬ್ರು ಕ್ಲೋಸ್ ಆಗೇ ಇರ್ತಾರೆ, ಆದ್ರೆ ಬಿಜೆಪಿ ಫಾಲೋ ಮಾಡೋರು ಕಾಂಗ್ರೆಸ್ ಫಾಲೋ ಮಾಡೋರು ಮಾತ್ರ ಜಗಳ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇವತ್ತು ಹೇಗಾಗಿದೆ, ಸ್ಪಿರಿಚುವಲ್ ವಾರ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸದ್ಗುರುನ ಇಷ್ಟಪಡ್ತಿರೋರು ರವಿಶಂಕರ್ ಗುರುಜಿಯನ್ನ ಹೇಟ್ ಮಾಡ್ತಾರೆ, ರವಿಶಂಕರ್ ಗುರುಜಿನ ಇಷ್ಟಪಡ್ತಾ ಇರೋರು ಪತ್ರಿಜಿನ ಹೇಟ್ ಮಾಡ್ತಾರೆ. ಸೊ ಅದ್ಯಾಕೆ ಇವತ್ತು ನಮ್ಮವ್ರಿಗೂ ಬಂದು ನಿಂತಿದೆ ಅಂದ್ರೆ, ಓ ನಮ್ಮ ಟೀಚರ್ ನಮ್ಮ ಕೋಚ್ ಇವರು, ನಮ್ಮ ಮೇಡಮ್ ಇವರು, ನಮ್ಮ ಸರ್ ಇವರೇ ಕರೆಕ್ಟ್, ಇವ್ರು ಬಿಟ್ಟು ಬೇರೆಯವ್ರು ಮಾಡೋದೆಲ್ಲ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ, ನೀವು ಆ ಒಂದು ಕ್ಷೇತ್ರವನ್ನ ಅಥವಾ ಆ ಒಂದು ಏನು ಕಲಿಕೆಯನ್ನ, ಶಿಕ್ಷಣವನ್ನ ಅಥವಾ ಸಂಬಂಧ ಯಾವುದೇ ಆಗಿರ್ಲಿ ಅದನ್ನ ನೀವು ಪ್ರೀತಿಸ್ತಾ ಇಲ್ಲ, ಅತಿಯಾಗಿ ಪ್ರೀತಿಸ್ತಾ ಇದ್ದೀರಾ, ನೀವು ಮೋಹಕ್ಕೊಳಗಾಗ್ತಾ ಇದ್ದೀರಾ ಅಂತ ಅರ್ಥ. ನಾನು ಯಾವಾಗ್ಲೂ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ನಿಮ್ಗೆ ಗೊತ್ತಿದ್ರೆ ಯಾರು ಇರ್ತೀರಾ ನಿಮಗೆ ಗೊತ್ತಿರುತ್ತೆ, ನಾವು ನಮ್ದೇ ಆದಂತ ಸ್ಟೈಲಲ್ಲಿ ಮಾಡ್ತಾ ಇರ್ತೀವಿ, ಅವರು ಅವ್ರದೇ ಆದಂತ ಸ್ಟೈಲಲ್ಲಿ ಮಾಡ್ತಿರ್ತಾರೆ. ನಿಮಗೆ ನಮ್ದು ಸರಿ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಮಿಕ್ದವ್ರದ್ದು ತಪ್ಪು ಅಂತ ಯಾವತ್ತೂ ಎಲ್ಲೂ ಹೇಳ್ಬೇಡಿ. ಯಾವುದು ಬೆಸ್ಟ್ ಇದೆ ಅದನ್ನ ನಾವು ಎಲ್ಲರಿಂದನೂ ತಗೊಳ್ಳೋಣ, ಯಾವುದು ಬೇಡ ಅನ್ಸುತ್ತೆ ಅದನ್ನ ಯಾರಿಂದನೂ ತಗೊಳ್ಳೋದು ಬೇಡ. ಅಂಡ್ ನಮ್ಮ ಉದ್ದೇಶ ಕ್ಲಿಯರ್ ಇದ್ರೆ ಅದನ್ನ ನಾವು ಓಪನ್ ಆಗಿ ಮಾತಾಡೋಣ ಅನ್ನೋದನ್ನ ನಾನು ಹೇಳ್ತಾ ಇರ್ತೀನಿ ಅಲ್ವಾ. ಸೊ ಯಾಕೆ ಇದು ಅಂತ ಅಂದ್ರೆ, ಅತಿಯಾದ ಪ್ರೀತಿ ಕೂಡ ನಮ್ಗೆ ಕುರುಡು ಮಾಡುತ್ತೆ. ಈಗ ಹೇಳ್ತಾರೆ ಗೊತ್ತಾ, ಪ್ರೀತಿನೇ ಕುರುಡು, ಲವ್ ಇಸ್ ಬ್ಲೈಂಡ್ ಅಂತ. ಯಾಕೆ? ಲವ್ ಇಸ್ ನಾಟ್ ಬ್ಲೈಂಡ್, ಆಕ್ಚುಲಿ ಪ್ರೀತಿ ಬ್ಲೈಂಡ್ ಅಲ್ಲ. ಅತಿಯಾದ ಪ್ರೀತಿ ಮೋಹ ಆಗಿ ಕನ್ವರ್ಟ್ ಆಗಿ ಬ್ಲೈಂಡ್ ಆಗ್ತಾ ಇದೆ. ಅಂದ್ರೆ ಧೃತರಾಷ್ಟ್ರನಿಗೆ ಅತಿಯಾಗಿದ್ದಂತಹ ಪ್ರೀತಿ ಏನಿದೆ ಅದು ದುರ್ಯೋಧನ ಮಾಡ್ತಾ ಇರೋ ತಪ್ಪುಗಳಾಗಿರ್ಬೋದು, ಅಥವಾ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಗಮನ ಕೊಡಕ್ಕೆ ಧೃತರಾಷ್ಟ್ರಂಗೆ ಆಗ್ಲೇ ಇಲ್ಲ. ಅದೇ ತರ ಅತಿಯಾದ ದ್ವೇಷ, ಪಾಂಡವರಿಂದ ಯಾವುದೇ ರೀತಿಯಾದಂತಹ ಮೋಸ ಇಲ್ಲದೆ ಇದ್ರು, ಯಾವುದೇ ಅವ್ರನ್ನ ಹೇಟ್ ಮಾಡಕ್ಕೆ ಯಾವುದೇ ಆಪ್ಷನ್ ಇಲ್ಲದೆ ಇದ್ರು ಕೂಡ ದುರ್ಯೋಧನಂಗೆ ಹೇಟ್ ಮಾಡಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು, ಅಂದ್ರೆ ಅಲ್ಲಿ ಇಲ್ಲದೆ ಇದ್ರು ಸಹ. ಸೊ ಪ್ರೀತಿ ಅಂಡ್ ದ್ವೇಷ ಈ ಎರಡರಲ್ಲೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಅದಕ್ಕೆ ದೊಡ್ಡೋರು ಅವಾಗೆಲ್ಲ ಹೇಳ್ತಾ ಇದ್ರು, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಿ ಅಂತ ಅಲ್ವಾ. ಕೋಪದ ಕೈಗೆ ಬುದ್ಧಿ ಕೊಡೋದು ಅಂತ ಅಂದ್ರೆ ದ್ವೇಷನೇ ಅಲ್ವಾ. ಕೋಪ ಹೆಚ್ಚಾದಾಗ ದ್ವೇಷ ಆಗಿ ಕನ್ವರ್ಟ್ ಆಗುತ್ತೆ. ನೀವು ದ್ವೇಷದಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡ್ಬೇಕು ಅನ್ನೋ ಸ್ಪೀಡಲ್ಲಿ ನಿಮ್ ಲೈಫ್ನ ಹಾಳು ಮಾಡ್ಕೊಳ್ತಾ ಇರೋದು ನಿಮ್ಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ಅದೇ ತರ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಮೋಹ ಆಗಿ ಕನ್ವರ್ಟ್ ಆಗೋದ್ರಿಂದ ಆ ಪ್ರೀತಿ ನಿಮ್ಮನ್ನೇ ವಾಪಸ್ ಹಾಳು ಮಾಡ್ತಾ ಇದೆ, ನಿಮ್ಮ ಅಭಿವೃದ್ಧಿನೇ ಹಾಳು ಮಾಡ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಒಂದ್ ಫೈನಲ್ ಹಂತಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಓ ನಾನು ಇಲ್ಲಿ ಎಡ್ವಿದ್ದೀನಿ ಅಂತ. ಅದಕ್ಕೆ ಯಾವಾಗ್ಲೂ ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಪ್ರಜ್ಞಾಪೂರ್ವಕವಾಗಿರ್ಬೇಕು ಅಂತ ಹೇಳೋದು. ಅಂಡ್ ಭಗವದ್ಗೀತೆಯಲ್ಲಿ ಇದನ್ನ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ, ಅತಿಯಾದ ಪ್ರೀತಿ ಮತ್ತೆ ಅತಿಯಾದ ದ್ವೇಷ, ನೀವು ನಿಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾ ಇದ್ರೆ ಖಂಡಿತ ಅವರಿಂದ ನೋವನ್ನ ಅನುಭವಿಸ್ತೀರಾ. ಅಥವಾ ನೀವು ನಿಮ್ ಗಂಡ ಅಥವಾ ಹೆಂಡತಿಯನ್ನ ಸಿಕ್ಕಾಪಟ್ಟೆ ಅತಿಯಾಗಿ ಪ್ರೀತಿಸ್ತೀನಿ ಅಂದ್ಬಿಟ್ಟು ಪೊಸೆಸಿವ್ ಮಾಡೋದು, ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ ಟ್ರೈ ಮಾಡೋದು, ಅವ್ರನ್ನ ಬಂಧನ ಮಾಡೋದು, ನನಗೆ ಹೇಳ್ದಂಗೆ ಕೇಳ್ಬೇಕು ಅನ್ನೋದು, ಇವೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಆ ಒಂದು ಸಂಬಂಧದಲ್ಲಿ ಖಂಡಿತ ಪೇನನ್ನ ಅನುಭವಿಸ್ತೀರಾ. ಅದೇ ತರ ನೀವು ಆ ಒಂದು ಪ್ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ನೀವು ಖಂಡಿತ ಸೋಲನ್ನ ಅನುಭವಿಸ್ತೀರಾ. ನೀವು ಕಂಟ್ರೋಲ್ ಮಾಡಿದ್ರು, ನೀವು ಕಂಟ್ರೋಲ್ಗೆ ಸಿಗಾಕೊಂಡ್ರು ಕೂಡ ಮೋಹದಿಂದ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳ್ತೀವಿ. ಸೇಮ್ ಇನ್ ದ್ವೇಷದಲ್ಲೂ ಕೂಡ. ಸೊ ಪ್ರೀತಿ ಅಂಡ್ ದ್ವೇಷ ಎರಡೂ ಲೈಫಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಇದನ್ನ ನೀವೇ ಯೋಚನೆ ಮಾಡಿ. ಮುಂಚೆ ಎಲ್ಲ ನನಗೂ ಕೂಡ ಎಷ್ಟೋ ವಿಚಾರಗಳಲ್ಲಿ ಅತಿಯಾದ ಮೋಹ ಇತ್ತು. ಈಗ ಮೋಹದ ಜಾಗದಲ್ಲಿ ಪ್ರೀತಿ ಮಾತ್ರ ಇರೋದ್ರಿಂದ ಲೈಫಲ್ಲಿ ಏನಾಗುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು, ಏನ್ ಬೇಕು ಅದನ್ನ ಬಾಯ್ಬಿಟ್ಟು ಹೇಳ್ಕೊಂಡು, ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ನಾನು ಮುಕ್ತವಾಗಿ ಮಾತಾಡ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಿರೋದಕ್ಕೆ
ಎಷ್ಟೋ ನೆಮ್ಮದಿ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಖಂಡಿತ ಲೈಫಲ್ಲಿ ಬರೀ ಭಯ ಆತಂಕದಲ್ಲೇ ಇರಬೇಕಿತ್ತು. ಏನು ಕಳ್ಕೊಂಡ್ಬಿಡ್ತೀನೋ, ಏನು ಬಂದ್ಬಿಡತ್ತೋ, ಏನಾಗುತ್ತೋ, ಅಥವಾ ಯಾರನ್ನ ಹೇಟ್ ಮಾಡಲಿ, ನನಗೆ ಮೋಸ ಮಾಡಿರೋರನ್ನ ದ್ವೇಷ ಮಾಡ್ಲಾ, ಅವ್ರ ಲೈಫ್ನ ಹಾಳು ಮಾಡ್ಲಾ, ನಾನು ಪ್ರೀತಿಸ್ತಿರೋರ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳ, ಇವೆರಡೂ ನಮ್ಗಲ್ಲ. ದ್ವೇಷನೂ ನಮ್ಮ ಕಂಟ್ರೋಲಲ್ಲಿ ಇರೋದು ಬೇಡ, ಪ್ರೀತಿನೂ ನಮ್ಮ ಕಂಟ್ರೋಲಲ್ಲಿ ಇರೋದು ಬೇಡ. ನಾವು ಬ್ಯಾಲೆನ್ಸ್ಡ್ ಆಗಿರೋದನ್ನ ಕಲ್ತ್ಕೋಬೇಕು. ಸೊ ನೀವು ಅತಿಯಾಗಿ ಪ್ರೀತಿಸಿ ಲೈಫಲ್ಲಿ ನೋವು ತಿಂದಿದ್ದೀರಾ, ಕಮೆಂಟ್ ಮಾಡಿ. ಅತಿಯಾಗಿ ದ್ವೇಷ ಮಾಡಿ ಲೈಫಲ್ಲಿ ನೋವು ತಿಂದಿದ್ದೀರಾ, ಕಮೆಂಟ್ ಮಾಡಿ. ಹೌದು ಅನ್ನೋದಾದರೆ ಹೇಳ್ಕೊಳ್ಬೋದು, ಅನ್ನೋದಾದರೆ ಹೇಳ್ಕೊಳ್ಳಿ. ಅಥವಾ ಇವತ್ತಿನ ಈ ಒಂದು ಎಪಿಸೋಡಿಂದ ನಿಮ್ಗೆ ಏನು ಅರ್ಥ ಆಯಿತು, ಇವತ್ತಿಂದ ಹೇಗಿರಬೇಕು ಅನ್ನಿಸ್ತಾ ಇದೆ ನಿಮಗೆ, ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ಪ್ರೀತಿ ಆ್ಯಂಡ್ ದ್ವೇಷ ಯಾವುದೂ ಅತಿ ಆಗಬಾರ್ದು. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.